ಬಡವರ ಮಕ್ಕಳು ಉದ್ಧಾರ ಆಗ್ಬೇಕು, ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳನ್ನ ಬೆಳೆಸ್ಬೇಕು. ಆದ್ರೆ ಬಡವರ ಮಕ್ಕಳು ಬೆಳೆಸೋದಲ್ಲ, ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಒಳ್ಳೆಯ ಶಿಕ್ಷಣದಿಂದ ವಂಚಿತರಾಗಿಸ್ತಾ ಇದ್ದೀರಿ. ಇಷ್ಟೆಲ್ಲ ಘಟನೆಗಳು ಇಷ್ಟೆಲ್ಲ ನಡೆದ್ರು ಕೂಡ ಶಾಸಕರ ಗಮನಕ್ಕಿಲ್ಲ, BO ಅವ್ರ ಗಮನಕ್ಕಿಲ್ಲ, DDP ಅವ್ರ ಗಮನಕ್ಕಿಲ್ಲ ಅಂದ್ರೆ ವ್ಯವಸ್ಥೆ ಯಾವ ಕಡೆ ಹೊರಟಿದೆ ಸ್ವಾಮಿ? ಇದು ಯಾವ ವ್ಯವಸ್ಥೆ ಇದು? ಮಕ್ಕಳಂದ್ರೆ ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುವಂತ ಬಡವರ ಮಕ್ಕಳನ್ನ ಯಾಕೆಷ್ಟು ನಿಷ್ಕಾಳಜಿಯಿಂದ ನೋಡ್ತಾ ಇದ್ದೀರಾ ನೀವು? ಸರ್ಕಾರಿ ಉಳಿಬೇಕಂತ ಸರ್ಕಾರ ಕೋಟ್ಯಾನುಗಟ್ಟಲೆ ದುಡ್ಡು ಕೊಡ್ತಾ ಇದೆ. ಆದ್ರೆ ಇದು ಎಲ್ಲಿ ದುರುಪಯೋಗ ಆಗಿ ಹೋಗ್ತಾ ಇದೆ? ಯಾಕೆ ದುರುಪಯೋಗ ಆಗಿ ಹೋಗ್ತಾ ಇದೆ? ರಾಜಕಾರಣಿಗಳು ಇಂಥ ಮನಸ್ಥಿತಿಯನ್ನ ಬಿಡಬೇಕು. ರಾಜಕಾರಣಿಗಳು ಈ ಹೊಲಸು ಮನಸ್ಥಿತಿಯಿಂದ ಹೊರಬರಬೇಕು. ಬಡವರ ಮಕ್ಕಳು ಓದುವಂತ ಸರ್ಕಾರಿ ಶಾಲೆಗಳು ಉಳಿಬೇಕು, ಬಡವರ ಮಕ್ಕಳಿಗೆ ಒಳ್ಳೆ ಊಟ ಸಿಗ್ಬೇಕು. ಪಾಪ ದಾನಿ ಅಜಿಂ ಪ್ರೇಮ್ಜಿ ಅವರು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲಾ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಭ್ರಷ್ಟರು. ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು. ಬಡವರ ಮಕ್ಕಳನ್ನ ಯಾರಾದ್ರೂ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರೆ ಅಂಥವರಿಗೆ ಎಲ್ಲರೂ ಕೂಡ ಸೇರಿ ಪಾಠ ಕಲಿಸ್ಬೇಕು.